ಸುಮಾ, ಇದ್ರಾಗೆ ನಾವು ತಲೆ ಹಾಕೋದು ಅಷ್ಟು ಸರಿ ಬರಕ್ಕಿಲ್ಲ. ಸ್ನೇಹನು ತುಂಬಾನೇ ನಿಷ್ಠುರವಾಗಿ ಮಾತಾಡುವಾಗ ಅವಳೆ ಕಂಟಿಯವರು ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಹಿಂಗಿರ್ಬೇಕಾದ್ರೆ ನಮ್ಮ ಮಧ್ಯೆ ಆಗೋದು ಏನೂ ಸರಿ ಬರಕ್ಕಿಲ್ಲ ಸುಮಾ. ಅವರಿಬ್ರು ಏನೋ ರೀಸನ್ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ. ಸ್ನೇಹಕ್ಕನೇ ಬಾಯ್ ಬಿಟ್ಟು ಹೇಳಿದಾಳೆ ಕಂಟಿ ಬಾಬ ಅಂದ್ರೆ ಇಷ್ಟ ಅಂತ. ಆದ್ರೆ ಕಂಟಿಯವ್ರು ಹೇಳಿಲ್ವೇ? ನೀನೇ ಬಾಯ್ ಬಿಟ್ಟು ಕೇಳಿದಾಗ ಅವ್ರು ಹೇಳಿದ್ರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ ಅವರಿಬ್ರು ಪ್ರೀತಿ ಮಾಡ್ತಾ ಇದಾರೆ, ಅವರಿಬ್ರು ಒಂದಾಗ್ಬೇಕು. ನೀನ್ ಮನ್ಸ್ ಮಾಡವ. ಯೋನೆ ನಿಂದು ಚಿಕ್ಕೋಳು ಚಿಕ್ಕೋಳಂಗಿರೋದ್ ಕಲ್ತ್ಕ. ಅವರಿಬ್ಬರಿಗಿಲ್ದೇ ಇರೋ ಉಸಾಬ್ರಿ ನಿಂಗೆ ಯಾಕೆ? ಅವ ಸ್ನೇಹಕ್ಕ ಪಾಪ ಅವ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಅವರಿಬ್ಬರು ಮನಸ್ನಾಗ ಫಿರುತ್ತಿದ್ದಿದ್ರೆ ಅವರಿಬ್ಬರೇ ಒಂದಾಯ್ತಿದ್ರು. ಸುಮ್ಕೆ ಏನೋನೋ ಹೇಳ್ ತಲೆ ತಿನ್ಬೇಡ. ಯಾಕವ್ವ ನೀನ್ ಹಿಂಗ ಆಡ್ತಿದ್ಯಾ? ಪ್ರೀತಿ ಇದೆ ಅಂತ ಸ್ನೇಹಕ್ಕನೇ ಹೇಳಿದಾಳೆ, ಆದ್ರೂ ನೀವ್ ಯಾಕೆ ನಂಬ್ತಿಲ್ಲ? ಸ್ನೇಹ ಹೇಳಿರ್ಬೈದು, ಸಿರಿ ಹೇಳೋನಾ? ಸಿರಿಗೆ ಯಾವ ಭಾವನೆನೂ ಇಲ್ಲ. ಭಾವನ ಸ್ನೇಹಕ್ಕನ್ ತುಂಬಾ ಇಷ್ಟ ಪಡ್ತಾ ಇದಾರೆ. ಅವರು ಪ್ರಪೋಸ್ ಕೂಡ ಮಾಡಿದ್ದಾರೆ. ಆಗೇನೋ ಹೇಳ್ಕೊಂಡಿರ್ಬೋದು. ಈಗೆಲ್ಲ ಮನಸ್ಸುಗಳು ಬದಲಾಗವೆ. ಎಲ್ಲರೂ ಒಂದೇ ತೀರ್ಮಾನದಂಗೆ ಜೀವನ ಪೂರ ಇರಬೇಕು ಅಂತೀವನಿಲ್ಲ. ಸದ್ಯಕ್ಕೆ ಅವರಿಬ್ಬರ ಮನಸ್ಸಿನಾಗೆ ಪಿರುತಿ ಇಲ್ಲ. ಖಂಡಿತವಾಗ್ಲೂ ಇದೆ, ನಾನ್ ಪ್ರೂವ್ ಮಾಡ್ತೀನಿ. ಏಯ್, ತಲೆಗಿಲೆ ಕೆಟ್ಟೈತೆ ನಾವೇ ನಿನ್ಗೆ? ಅವ್ವ ಹೇಳ್ತಿರೋದು ಅರ್ಥ ಆಯ್ತಿಲ್ವೇ? ಬ್ಯಾಡ್ದ ರಸಕ್ಕೆ ತಲೆ ಹಾಕ್ಬೇಡ. ಹೇಳು, ಇನ್ನೊಂದೆರಡು ಹಾಕಿ ಹೇಳು. ಯೋನ್ ಹೇಳೋದು ಕೇಳ್ತಾ ಇಲ್ಲ. ಕುತ್ಕ, ಊಟ ಮಾಡು, ಹೋಗಿ ಓದ್ಕ. ನೀವೇನೇ ಹೇಳಿ, ಅವರಿಬ್ರು ಲವ್ ಮಾಡ್ತಿದ್ದಾರೆ. ಇದು ನಿಮಗೆ ತಿಳಿಯೋಕ್ಕಿಂತ ಮೊದಲು ಅವರಿಬ್ರಿಗೂ ತಿಳಿಬೇಕು. ಆಗ ಅವರೇ ಮನ್ಸು ಬದಲಾಯಿಸ್ಕೋತಾರೆ. ನಾನು ಇದಕ್ಕೊಂದು ದಾರಿ ಹುಡುಕ್ತೀನಿ. ಕೂತ್ಕಡೆ. ಅಣ್ಣ, ಪುರ್ಸಿ, ಸ್ನೇಹ, ಊಟಕ್ಕೆ ಬನ್ರಿ. ಎಲ್ಲ ಕೂತ್ಕ. ಅಣ್ಣ, ಸ್ನೇಹ ಇಲ್ಲೇ? ಅವ್ಳು ರೂಮಲ್ಲೇ ಇರ್ಬೇಕು ಅನ್ಸುತ್ತೆ. ಇರಿ ಕರಿತೀನಿ. ನಾನು ಕರ್ಕೊಂಬರ್ತೀನಿ. ಕಂಟಿ ಕೈನಾಗೆ ಹೆಂಗ್ ತಾಳಿ ಕಟ್ಟಿಸ್ಕೊಡೋದು ಅಂತ ಯೋಚನೆ ಮಾಡ್ತವಳೆ. ನಾನಿರೋ ಗಂಟ ಅದಾಗಕ್ಕಿಲ್ಲ ಬಿಡು. ಸ್ನೇಹ, ಯಾಕವ ಹಿಂಗೆ ಕೂತಿದ್ಯಾ? ನಿನಗೋಸ್ಕರ ಅಂತ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಬಾ, ಒಸಿ ಊಟ ಮಾಡು ಬಾ. ನನಗೆ ಹಸಿವಿಲ್ಲ. ಏನವ್ವ ಇದು? ರಾತ್ರಿ ಹೊತ್ತು ಹಿಂಗೆಲ್ಲ ಹಸ್ಕೊಂಡು ಮಲ್ಕೋಬಾರ್ದು. ಒಸಿ ಊಟ ಮಾಡ್ಬಿಟ್ಟು ಮಲ್ಕೊಂತೆ ಬಾವ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಬ್ಯಾಡ ಅಂದ್ರೆ ಬಿಡು ಮಮ್ಮಿ. ಮನ್ಸಿಗೆ ಬೇಸರ ಆದಾಗ ಅನ್ನ ಹೆಂಗ್ ಒಳಗ್ ಸೇರ್ತದೆ? ಹಂಗಂತ ಬ್ಯಾಡ್ದರ ವಿಷಯನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಯ್ತದೆ ಅನ್ಲ? ಅಣ್ಣ, ಅಲ್ಲಮ್ಮ, ರಾಜಮ್ಮ ಅವರು ನಿನ್ನ ಅಷ್ಟಲ್ಲಿ ಬಂದು ಕರಿಬೇಕಾ? ಕರೆದ ತಕ್ಷಣ ಎದ್ದು ಬರೋಕ್ಕಾಗೋದಿಲ್ವಾ? ನೋಡು, ಅವ್ರಿಗೆ ಈ ರೀತಿ ಎಲ್ಲ ಬೇಸರ ಮಾಡಬಾರ್ದು. ಅರ್ಥವಾಯ್ತಾ? ಅಪ್ಪ, ನಾವ್ ಇಲ್ಲಿರೋದ್ರಿಂದ ಅಲ್ವಾ ಅವ್ರಿಗೆ ಬೇಸರ ತೊಂದರೆ ಎಲ್ಲ ಆಗೋದು. ನಾವ್ ಇಲ್ಲಿರೋದೇ ಬೇಡ, ನಾವು ಓಟೋಗ್ಬೇಡಣಪ್ಪ. ನಾನೊಂದು ಹೇಳೋದ ನೀನೊಂದು ಹೇಳ್ತೀಯ. ಬಾ ಸುಮ್ಮನೆ ಎದ್ದು ಊಟಕ್ಕೆ. ಅಪ್ಪ, ಬಾ ಅಮ್ಮ, ಊಟ ಮಾಡೋಣ. ಬಾ ಅಮ್ಮ. ಬಾವ ಸ್ನೇಹ, ಕುತ್ಕ. ಕೂತ್ಕೋ. ಅಲ್ಲ ಸ್ನೇಹ, ರಾತ್ರಿ ಹೊತ್ತು ಏನು ಉಂಡೆ ಹೆಂಗೆ ಮಲ್ಕೊಂಡ್ರೆ ಹೆಂಗೆ ಹೇಳೋ? ನಾನು ಇದೆಲ್ಲ ಮಾಡಿರೋದು ಯಾರಿಗೆ? ನಿನಗೆ ಅಲ್ವಾ? ಹೊಟ್ಟೆ ತುಂಬ ಉಂಡು ಆಮೇಲೆ ನಿದ್ದೆ ಮಾಡು. ನಿನ್ಗೋಸ್ಕರ ಅಂತ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿವ್ನಿ, ತಿನ್ನು.
ಸ್ನೇಹ ನಿಂಗೆ ನಾನೇ ಕೈ ತುತ್ತು ಮಾಡಿ ತಿನ್ಸ್ಲಾ? ಇದೇನು ಮಮ್ಮಿ, ಒಂದಿನೂ ನಂಗೆ ಕೈ ತುತ್ತು ಕೊಟ್ಟಿಲ್ಲ, ಸ್ನೇಹಕ್ಕಂಗೆ ಮಾತ್ರ ಹೆಂಗೆ ಕೇಳ್ತಿದ್ಯಾ? ಏನೇನು ಬಾಯಿ ಮುಚ್ಕೊಂಡು ಉಣ್ಲಾ? ಸ್ನೇಹ ತಾಯಿ ಇಲ್ದೇ ಇರೋ ಕೂಸು, ಅವಳನ್ನ ನಾವು ಸಂದಾಗಿ ನೋಡ್ಕೋಬೇಕು. ಸ್ನೇಹ ನಿಂಗೆ ಇದಕ್ಕೆ ತುಪ್ಪ ತಂದು ಬಡಿಸ್ಲಾ? ಇಲ್ಲ ಗಟ್ಟಿ ಮೊಸರೈತೆ ಹಾಕ್ಲಾ? ಇಲ್ಲ ಅಂದರೆ ನಿಂಗೆ ಇದು ಇಷ್ಟ ಇಲ್ಲ ಅಂತಂದರೆ ಹೇಳು, ನಾನು ಬೇರೆ ಏನಾದರೂ ಮಾಡ್ಕೊಂಬರ್ತೀನಿ. ಶೋ ಸಾಕು, ನಿಲ್ಸಿ ನಿಮ್ಮ ನಾಟಕನ. ನೀವೆಂತ ಊಸ್ರು ಒಳ್ಳಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ನೇಹ, ಏನಿದೆ ನಿನ್ನ ಮಾತು? ಇರಲಿ ಬಿಡೋಣ, ಯಾರೋ ನನ್ನ ಬಗ್ಗೆ ತೆಪ್ಪಾಗಿ ಹೇಳಿರ್ಬೇಕು, ಅದನ್ನೇ ಮನ್ಸ್ನಾಗ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತವಳೆ. ನಿಮ್ಮ ಬಗ್ಗೆ ಎಲ್ಲರೂ ಸರಿಯಾಗೇ ಹೇಳಿದ್ದಾರೆ ನೋಡಿ. ನಾನು ನಿಮಗೆ ನೇರವಾಗಿ ಕೇಳ್ತೀನಿ, ನೀವು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡೋರಲ್ವಲ್ಲ? ನನ್ನ ಮದುವೆ ವಿಷಯದಲ್ಲಿ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ? ನಾನು ಮದುವೆ ಮಾಡಿಸೋದ್ರಿಂದ ನಿಮ್ಗೇನು ಲಾಭ? ಸ್ನೇಹ, ದಂಡಿಸ್ಲೇಬೇಕಾಗತ್ತೆ. ನಾನು ಮಾತು ಮಿತಿ ಮೀರ್ತಿಲ್ಲಪ್ಪ. ಈ ಹೆಂಗಸು ನಿಮ್ಮ ತಲೆ ಕೆಡ್ಸಿದಾಳೆ. ಬಾಯಿ ಮುಚ್ಚು. ರಾಜಮ್ಮರು ಯಾವುದೇ ದುರುದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿಲ್ಲ. ಆ ಕೊಲೆಗಾರರ ಮನೆಗೆ ನೀನು ಸೊಸೆಯಾಗಿ ಹೋಗದೆ ಇರೋ ಥರ ತಡೆದು ನಮಗೆ ಉಪಕಾರ ಮಾಡಿದ್ದಾರೆ. ಗಂಗಾಧರಣ್ಣ, ಈ ವಿಷಯ ಎಲ್ಲ ಯಾಕೆ ಇವಾಗ? ಸುಮ್ಮನೆ ಇರಿ ಅಮ್ಮರೇ ನೀವು. ಈಗ ಸತ್ಯ ಹೇಳಲಿಲ್ಲ ಅಂತಂದ್ರೆ ಇವಳು ನಿಮ್ಮನ್ನ ರಾಕ್ಷಸಿ ಅನ್ಕೋತಾಳೆ. ನೋಡು ಸ್ನೇಹ, ಬಂಗಾರಮ್ಮನವರು ಸರಿ ಇಲ್ಲ. ಅವರ ಸೊಸೆನ ಅವರೇ ಕೊಲೆ ಮಾಡಿರೋದು. ಕಂಟಿ ಸಾಹೇಬ್ರು ಬಂಗಾರಮ್ಮನವ್ರಿಗೆ ಇಷ್ಟ ಇಲ್ದಿರೋ ಮದುವೆ ಆದ್ರು ಅಂತ ಆ ಕಾರಣಕ್ಕೆ ಅವರು ಜಿದ್ದಿಗೆ ಬಿದ್ದು ಅವರನ್ನ ಅವರೇ ಕೊಲೆ ಮಾಡಿಸಿರೋದು. ಆಮೇಲೆ ಆ ಕೊಲೆನ ಸಿಂಗಾರಮ್ಮ ಮಾಡಿದ್ರು ಅಂತ ಅವ್ರ ತಲೆ ಕಟ್ಟಿ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಅದಕ್ಕಷ್ಟೇ ಊಟ ಮಾಡ್ತೀನಿ.
ಸ್ವಲ್ಪ ಅನ್ನ ಬಳಸಲಮ್ಮ. ಬೇಡ. ಗಂಗಾಧರಣ್ಣ, ನೀನು ಬೇಸರ ಮಾಡ್ಕೋಬೇಡ. ಪಾಪ ಚಿಕ್ಕ ಹುಡುಗಿ ಹೋಯ್ತಾ ಹೋಯ್ತಾ ಅವಳೇ ಎಲ್ಲ ಕಲ್ತ್ಕೊತಾಳೆ. ಮೊದಲಾದರೆ ನನ್ನ ಇಷ್ಟ ಕಷ್ಟ ಕೇಳೋಕ್ಕೆ ಸಹನ, ಸುಮ್ಮ, ಪುಟ್ಟವ್ವ ಎಲ್ಲ ಇರ್ತಿದ್ರು. ಆದರೆ ಇವಾಗ ನನ್ನ ಜೊತೆ ನನ್ನವರು ಅಂತ ಇರೋದು ಈ ಡೈರಿ ಮಾತ್ರ. ಯಾವತ್ತೂ ನನ್ನ ಮೇಲೆ ಕೈ ಮಾಡದೇ ಇರೋ ಅಪ್ಪ ಇವತ್ತು ನಾನು ಹೊಡಿತಾರೆ ಅಂದರೆ ಇದಕ್ಕೆಲ್ಲ ಕಾರಣ ಆ ರಾಜವನೇ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ನನ್ನ ಮನಸ್ಸಿನ ಮಾತನ್ನು ಈ ಡೈರಿಲಿ ಬರೀತಾ ಇದ್ದೀನಿ. ಗಂಗಾಧರಣ್ಣ ಇದೇ ಫಸ್ಟ್ ಟೈಮ್ ಅವ್ರ ಮಗಳ ಮೇಲೆ ಕೈ ಮಾಡಿದ್ದು ಅನ್ಸುತ್ತೆ. ಪಾಪ ಸ್ನೇಹಕ್ಕ ತುಂಬ ಬೇಜಾರಾಗಿದ್ರು ಕಣವಿ. ಇದೆಲ್ಲ ನಿಮ್ಮ ಮಮ್ಮಿದೆ ಕಣೋ ಕಿತಾಪತಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವಿ. ಆದರೆ ಗಂಗಣ್ಣ ಮಾತ್ರ ನಮ್ಮ ಮಮ್ಮಿ ಮಾತನ್ನ ಚಾಚು ತಪ್ಪದೆ ಕೇಳ್ತೈತೆ. ಸ್ವಂತ ಮಗಳು ಹೇಳೋ ಮಾತೆ ಕೇಳಕ್ಕಿಲ್ಲ ಅಂತೀನಿ. ಪಾಪ ಸ್ನೇಹಕ್ಕ ಯಾರನ್ನೂ ಬಿಡೋಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ಆದರೂ ಈ ಪ್ರೀತಿ ಮಾಡೋರು ಅಂಜಬಾರ್ದು ಕಣವಿ. ಭಾವ ಇಷ್ಟ ಅಂದ್ಮೇಕೆ ಹೋಗ್ಬಿಟ್ಟು ಅವ್ರ ತವ್ರು ನೇರವಾಗಿ ಹೇಳ್ಬೋದಲ್ವೇ? ನೀನೆಲ್ಲ ವಿಷಯನೂ ನೇರವಾಗಿ ಹೇಳ್ತೀಯ ಪುರುಷಿ. ಪಾಪ ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಏನೋ, ನಾವು ಹೇಗೆ ಹೇಳೋಕ್ಕಾಗತ್ತೆ? ನೋಡು, ಸ್ನೇಹಕ್ಕ ಮತ್ತು ಕಂಟಿ ಭಾವ ಇಬ್ಬರು ಒಂದಾಗಬೇಕು ಅಂದರೆ ಅವರಿಬ್ರು ಮನಸ್ಸಲ್ಲಿರೋದನ್ನ ನಾವೇ ಅವರಿಬ್ರಿಗೆ ಅರ್ಥ ಮಾಡಿಸ್ಬೇಕು. ಲೇ ಪುರ್ಸಿ ಇದೇನ್ಲ ಇಬ್ರೂ ಇಡೀ ರಾಜ್ಯದ ಭಾರ ತಲೆ ಮ್ಯಾಗ ಬಿದ್ದಿರೋಂಗೆ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇದು ರಾಜ್ಯದ ವಿಷಯ ಅಲ್ಲ ಮಾವ, ನಮ್ಮ ಕಂಟಿ ಭಾವ ಮತ್ತೆ ಸ್ನೇಹಕನ ವಿಷಯ. ಲೇ ಏನ್ಲ ಆಯ್ತು ಅವ್ರಿಬ್ರಿಗೆ? ಹೌದು, ಖಂಡಿ ಸಾಹೇಬ್ರಂದ್ರೆ ನನಗಿಷ್ಟಾನೆ. ನೋಡು ಸುಮಾ, ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತಂದಾಗ ಅವ್ರ ಮನೆ ಸೊಸೆ ಆಗ್ತೀನಿ. ನನ್ನಂತ ಅದೃಷ್ಟವಂತೆ ನಿನ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ನನ್ನಂತ ಅದೃಷ್ಟನೋ ಯಾರು ಇಲ್ಲ ಅಂತ ಅನ್ಕೊಂಡೆ. ಹೌದಾ? ಇಷ್ಟೆಲ್ಲ ಆಯ್ತಾ? ಲೇ ಒಂದು ಕಾಲದಾಗ ಕಂಟಿ ನನಗೆ ಲವ್ ಗುರು ಆದನು. ಈಗ ಅವನ ಲವ್ಗೆ ಪ್ರಾಬ್ಲಮ್ ಅಂತಂದ್ರೆ ನಾನು ಸುಮ್ಕೆ ಇರಕ್ಕಾಯ್ತದ? ನಡೀರಲ್ಲ, ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ. ಥ್ಯಾಂಕ್ಸ್ ಗಾಳಿ. ನಾವೆಲ್ಲ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ಸ್ನೇಹಕ್ಕ ಮತ್ತು ಕಂಟಿ ಭಾವನ ಒಂದು ಮಾಡ್ಬೋದು. ಸುಮಾ, ಇದೆಲ್ಲ ಸರಿ ಬರೋಕ್ಕಿಲ್ಲ ಕಣವಿ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಅಕ್ಕ, ನೀನು ಲವ್ ಮಾಡಿನ ತಾನೇ ಮದುವೆ ಆಗಿದ್ದು. ಇನ್ನೊಬ್ರು ಲವ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಹೇಗಕ್ಕ? ಸರಿಯಾಗಿ ಹೇಳ್ದೆ ಕಣವಿ. ತಲೆ ಮ್ಯಾಗ ತಲೆ ಬಿದ್ರು ಯಾರ್ಯಾರು ಪ್ರೀತಿ ಮಾಡ್ತಾರೋ ಎಲ್ರಿಗೂ ಸಪೋರ್ಟ್ ಮಾಡಲೇಬೇಕು ಕಣವಿ. ಆಗ್ಲೇ ಅಲ್ವೇ ಪ್ರೀತಿ ಉಳಿಯೋದು. ಸುಮಾ, ಈ ಕಾಳಿ ಮಾತು ಕೇಳ್ಕೊಂಡು ನೀನು ಹಳ್ಳಕ್ಕೆ ಬೀಳ್ಬೇಡ, ಸುಮ್ಕೆ ಇರು. ಏ ಸಾಕು, ಸುಮ್ಕೆ ಇರವೆ. ಮಾತು ಬರ್ದೇ ಇರೋ ಪ್ರಾಣಿಗಳ ಪ್ರೀತಿ ಮಾಡ್ತಿರ್ಬೇಕಾರೆ ಇನ್ನು ಮಾತು ಬರೋ ಮನ್ಸರು ಪ್ರೀತಿ ಮಾಡಿರೋ ತೆಪ್ಪ? ಅವರಿಬ್ರನ್ನ ಒಂದು ಮಾಡೋದ್ರಾಗ ಏನು ತೆಪ್ಪು? ಕಂಟಿನ್ಯೂ ನನ್ನ ಪ್ರೀತಿಗೆ ಸಹಾಯ ಮಾಡೋನೆ, ನಾನು ಅವನ ಪ್ರೀತಿಗೆ ಸಹಾಯ ಮಾಡ್ತೀನಿ. ಏ ಇದ್ಯಾಕವೇ? ನಾನು ನನ್ನ ಲವ್ಗೆ ಅಂತ ಹೇಳ್ದೆ, ನಿನ್ನ ಲವ್ಗೆ ಅಂತ ಹೇಳಿಲ್ವಲ್ಲ?
ಅದ್ಯಾಕೆ ಹಂಗೆ ನೋಡಿಯಾ? ಸುಮಾ, ಇದರಿಂದ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀನೇ ಅನ್ಭವಿಸ್ಬೇಕಾಯ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಕಿದ್ಬಿಡು. ಅಕ್ಕ ನಿಂಗೆ ಆದ್ರೆ ಸಪೋರ್ಟ್ ಮಾಡು, ಇಲ್ಲಾಂದ್ರೆ ನಮ್ಗಾದ್ರೂ ಮಾಡಕ್ ಬಿಡು. ಸುಮ್ಮನೆ ಅಡ್ಕಲ್ ಹಾಕ್ಬೇಡ. ಅವೇ ನಂಗೊಂದು ದಿಟ ಹೇಳು, ಕಂಟಿ ಸ್ನೇಹ ಒಂದಾಗೋದು ನಿನ್ಗಿಷ್ಟ ಆಯ್ತಾ ಇಲ್ವಾ? ನನಗೂ ಅವರಿಬ್ರು ಒಂದಾಗಬೇಕು ಅಂತ ಆಸೆ ಐತೆ ಕಣ್ಲಾ. ಆದರೆ ಏನು ಮಾಡೋದು, ಈಗಾಗಲೇ ಅವ್ರಿಗೆ ನಿಶ್ಚಿತಾರ್ಥ ಆಗೋಗೈತಲ್ಲ. ಬರೀ ಎಂಗೇಜ್ಮೆಂಟ್ ತಾನೇ ಆಗಿರೋದು, ಮದ್ವೆನ ಆಗಿಲ್ವಲ್ಲ. ಅವರಿಬ್ರೇ ದೂರ ಇದ್ಮ್ಯಾಕೆ ನಾವ್ ಏನ್ ಮಾಡಕ್ಕಾಯ್ತದೆ? ನಾವ್ ಏನೋ ಒಂದ್ ಮಾಡ್ತೀವಿ, ನೀನ್ ಸಪೋರ್ಟ್ ಮಾಡ್ತೀಯ ಇಲ್ವಾ ಅಷ್ಟು ಹೇಳು. ಬೆಂಬಲ ಏನೋ ಕೊಡ್ತೀನಿ ಕಣವಿ, ಆದ್ರೆ ಅವರಿಬ್ರು ಒಂದಾಯ್ತಾರಾ? ಆದ್ರೆ ಗಿದ್ರೆಲ್ಲ ಏನೂ ಇಲ್ಲ ಅಕ್ಕ, ಅವರಿಬ್ರು ಒಂದ್ ಹಾಗೆ ಆಗ್ತಾರೆ. ನಾನು ಅವ್ರನ್ನ ಒಂದ್ ಮಾಡೇ ಮಾಡ್ತೀನಿ. ಹೌದಕ್ಕ, ಲವ್ ಮಾಡಿದ್ಮ್ಯಾಕೆ ಯಾರು ದೂರ ಆಗ್ಬಾರ್ದು. ನಾವು ಮನ್ಸು ಮಾಡಿದ್ರೆ ಎಲ್ಲ ಆಯ್ತದೆ. ಹೂಕಲ್ಲ, ಯಾರು ಬತ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮ ಜೊತೆಯಾಗಿರ್ತೀನಿ. ಇಂಥ ವಿಷಯಕ್ಕೆ ಆ ದೇವರೇ ನಮ್ಮ ಜೊತೆಯಾಗಿರ್ತಾನೆ. ನಾನು ನಿಮ್ಮ ಜೊತೆಗಿರ್ತೀನಿ. ಹೆಂಗೋ ಕಂಟಿ ಅವ್ರಿಗೆ ಸ್ನೇಹನ್ ಮ್ಯಾಕ್ ಪಿರುತೆ ಐತೆ ಅನ್ನೋದು ಗೊತ್ತಾಗೋಗ್ಬಿಟ್ರೆ ಆಟೆ ಸಾಕು. ಹಂಗಾರೆ ಯಾಕೆ ಸುಮ್ಕಿದಿರಿ, ಹೊಡಿರಿ ಹ್ಯಾಂಡು. ರೀ, ನಮ್ಮ ಕಂಟಿ ಸ್ನೇಹ ಲಗ್ನ ಆಗುವಾಗ ಈ ಲಗ್ನ ಪತ್ರಿಕೆ ಪೂಜೆ ಶಾಸ್ತ್ರ ಒಂದೂ ಆಗಲಿಲ್ಲ. ಎಲ್ಲದಕ್ಕೂ ಒಂದು ಶಾಸ್ತ್ರ ಸಂಪ್ರದಾಯ ಇರ್ತೈತೆ ಅಲ್ವೇ? ಬಹುಶಃ ಅದಕ್ಕೂ ಯೋನು ಅವರಿಬ್ರು ಸ್ಯಾನೆ ದಿನ ಜೊತೆನಾಗಿರೋಕ್ಕೆ ಆಗಲಿಲ್ಲ. ಬಂಗಾರ, ದೊರೆ ಮುಂದೆ ಹಳಿ ಇಸಿ ಎಲ್ಲ ಮಾತಾಡಬೇಡ. ಇಲ್ಲ ರೀ, ನಂಗೆ ಆಟು ಗೊತ್ತಿಲ್ವೇ? ಬಾ ಮಗ, ಮಾಡಿಲಿ ನಿನ್ನ ಲಗ್ನ ಪತ್ರಿಕೆ ಬಂದೈತೆ ನೋಡು. ಹೇಳು. ಅತ್ತೆ, ಇಲ್ಲಿ ನೋಡಿ, ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದೀನಿ? ಓ, ನಿಂಗ್ಯೋನವ ಮಾರಾಣಿ, ನೀನು ಸಂದಕ್ಕಿದ್ಯಾ. ಅವ್ವ, ಇನ್ವಿಟೇಷನ್ ಕಾರ್ಡ್ ಬರುತ್ತೆ ಅಂತ ಹೇಳಿದ್ಯಲ್ಲ, ಬಂತೇನವ್ವ? ಬಂದಿದ್ದು ಆಯ್ತು, ನಿಮ್ಮವ್ವ ಅದನ್ನಾಗಲೇ ದೇವ್ರ ಮುಂದೆ ಇಟ್ಟು ಆಯ್ತು. ನಿಮ್ಮ ಅಣ್ಣನ ಕೈನಾಗೂ ಒಂದೈತೆ ನೋಡು. ನೋಡು ನೋಡು. ವಾವ್, ಸೂಪರ್ ಅತ್ತೆ. ವಾವ್ ಅತ್ತೆ, ಸೂಪರ್. ಇದೇನಿದು, ನಾನು ಹೇಳಿ ಡಿಸೈನ್ನೇ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀರಾ? ಕಾರ್ಡ್ ತುಂಬ ಚೆನ್ನಾಗಿದೆ ಅತ್ತೆ. ರಾಧಾ, ಇಲ್ಲಿ ಕೊಡು. ಏನವ್ವ, ಮದ್ವೆಗೆ ಮುಂಚೆನೆ ರಾಧಾ ಹೇಳ್ದಂಗೆ ಕೇಳ್ತಿದ್ಯಾ? ಹೌದು, ಮತ್ತೆ ರಾಧಾ ಇನ್ನು ಮುಂದೆ ನಮ್ಮ ಮನೆ ಸೊಸೆ ಅಂದ್ಮ್ಯಾಕೆ ಅವಳ ಮಾತು ಕೇಳ್ದೆ ಇರೋಕ್ಕಾಯ್ತದ? ಇದ್ಯಾಕ್ಲ ಕಂಟಿ ಹಿಂಗೆ ಸಪ್ಪಗಿದೆಯಾ? ಯಾಕಣ್ಣಯ್ಯ, ಮದ್ವೆ ಹತ್ರ ಬರ್ತಿದೆ ಅಂತ ಈಗ್ಲಿಂದಲೇ ನಿದ್ದೆ ಬರ್ತಿಲ್ವಾ? ಹಂಗೇನಿಲ್ಲ ಹೊಸ. ಯಾಕೆ ದೊರೆ ಒಂಥರ ಇದೆಯಾ? ಏನಾಯ್ತು? ನಾನು ಆರಾಮಾಗೇನಪ್ಪ. ಅದು ಬರೀ ಬಾಯಿ ಮಾತನಾಗಿರ್ಬಾರ್ದು, ಮಕ್ಕದಾಗೂ ಕಾಣಬೇಕು. ಹೊಸ ಜೀವನ ಶುರು ಮಾಡ್ತಿದ್ಯಾ ಮಗ, ಲವ್ಕೆಯಿಂದ ಇರೋ. ಅತ್ತೆ, ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಮಾವನ್ನ ನಾನು ನೋಡ್ಕೋತೀನಿ. ಬಂಗಾರ, ಎಲ್ರೂ ಬಂದಾಯ್ತಲ್ಲ, ಇನ್ನು ಪತ್ರಿಕೆ ಪೂಜೆ ಮಾಡಿಬಿಡು. ಕಡವ